ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕ್ ಬಂದು ಮ್ಯಾಟ್ರಿಕ್ಸ್ ಮೇಲ್ನು ಸಮ್ ಎಕ್ಸಾಂಪಲ್ಸ್ ಸಾಲ್ವ್ ಮಾಡೋಣ. ಟೋಟಲ್ ಮ್ಯಾಥಮೆಟಿಕ್ಸ್ ಆನ್ಸರ್ ಹೋಗಬೇಕಾಗಿ ಅದನ್ನೆಲ್ಲ ಕವರ್ ಮಾಡ್ತಿದ್ದೇನೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. First question: matrix AB will be inverse of each other. And only if option A AB equal to BA, option B AB equal to BA equal to 0, AB equal to 0, BA equal to I, AB equal to BA equal to I. I means identity matrix. So given that AB will be inverse, A inverse equal to B, B inverse equal to A. Next, we know that A into A inverse equal to identity matrix. B into B inverse is identity matrix. A inverse equal to B, B inverse equal to A. So AB equal to identity matrix, BA equal to identity matrix. So AB equal to BA equal to I. So this is the answer. Next question: if A equal to cos alpha sin alpha minus sin alpha cos alpha, then A plus A inverse equal to identity matrix if value of alpha is option A pi by 6, option B pi by 3, option C pi, option D 3 pi by 2. So A inverse ಅಂದ್ರೆ ರೋದಾಗಿದ್ದು ಕಾಲಮ್ದಾಗ ಬರೆಯೋದು, ರೋ ಇದ್ದಿದ್ದು ಇಲ್ಲಿ ಕಾಲಮ್ದಾಗ. ಸೊ ಕಾಸ್ ಅಲ್ಪ ಇದ್ದಿದ್ದು ಕಾಸ್ ಅಲ್ಪ, ಇಲ್ಲಿ ಮೈನಸ್ ಸೈನ್ ಅಲ್ಪ ಇದ್ದಿದ್ದು ಇಲ್ಲಿ ಮೈನಸ್ ಸೈನ್ ಅಲ್ಪ, ಇಲ್ಲಿ ಸೈನ್ ಅಲ್ಪ ಇದ್ದಿದ್ದು ಇಲ್ಲಿ ಸೈನ್ ಅಲ್ಪ, ಇಲ್ಲಿ ಕಾಸ್ ಅಲ್ಪ ಇದ್ದಿದ್ದು ಕಾಸ್ ಅಲ್ಪ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈ ರೀತಿ ಇರ್ತೈತಿ: 1 0 0 1, ಅಥವಾ ಈ ರೀತಿಯೂ ಇರ್ಬೋದು 0 0 1 0 1 0 0 ಈ ರೀತಿಯೂ ಇರ್ಬೋದು. ನೆಕ್ಸ್ಟ್, A ಪ್ಲಸ್ A ಇನ್ವರ್ಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅವರು ಕೊಟ್ಟಿದ್ದಿದೆ. ಸೊ ಕಾಸ್ ಅಲ್ಪ ಸೈನ್ ಅಲ್ಪ ಮೈನಸ್ ಸೈನ್ ಅಲ್ಪ ಕಾಸ್ ಅಲ್ಪ ಪ್ಲಸ್ ಕಾಸ್ ಅಲ್ಪ ಮೈನಸ್ ಸೈನ್ ಅಲ್ಪ ಕಾಸ್ ಅಲ್ಪ ಈಕ್ವಲ್ ಟು 1 0 0 1 ಇದ್ರೊಳಗೆ ಹಾಕ್ತೀವಿ. ನೆಕ್ಸ್ಟ್, ಇದನ್ನು ಅವರು ಇದನ್ನ ಪ್ಲಸ್ ಮಾಡ್ಕೊಂಡಾರೆ. ಕಾಸ್ ಅಲ್ಪ ಪ್ಲಸ್ ಕಾಸ್ ಅಲ್ಪ ಟು ಕಾಸ್ ಅಲ್ಪ, ಇದು ಸೈನ್ ಅಲ್ಪ ಮೈನಸ್ ಸೈನ್ ಅಲ್ಪ ಪ್ಲಸ್ ಸೈನ್ ಅಲ್ಪ, ಇದೇ ರೀತಿ ಇದು ಸೈನ್ ಅಲ್ಪ ಮೈನಸ್ ಐತಿ
ಮೈನಸ್ ಸೈನ್ ಆಲ್ಫಾ ಇದು ಕಾಸ್ ಆಲ್ಫಾ ಟು ಕಾಸ್ ಆಲ್ಫಾ ಈ ರೀತಿ ಪ್ಲಸ್ ಮಾಡ್ಕೊಂಡರು. ದೆನ್ ಇದು ಮಾಡ್ಕೊಂಡಾರೆ ನೋಡಿ, ಕಾಸ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಪ್ಲಸ್ ಸೈನ್ ಆಲ್ಫಾ. ಈ ಪ್ಲಸ್ ಸೈನ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಎರಡು ಕ್ಯಾನ್ಸಲ್ ಆಗಿ 0 ಬರ್ತೈತಿ. ಇಲ್ಲೂ ಪ್ಲಸ್ ಸೈನ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಆಗಿ 0 ಬರ್ತೈತಿ. 0 ಬಂದವು. ಇಲ್ಲಿ 2 ಕಾಸ್ ಆಲ್ಫಾ. Then since the matrix are equal, corresponding element are equal. Matrix equal ಇತ್ತಂದ್ರೆ corresponding ಅಂದ್ರೆ ಇದ equal, ಇದ equal, ಇದ equal. So 2 cos alpha equal to 1. 2 ಇದ್ದಿದ್ದು ಹೆಚ್ಚು ಕಡೆ ಬಂದಾಗ divided by ಆಗ್ತೈತಿ. Cos alpha is 1/2. So cos alpha is cos 60. Cos 60 ಅಂದ್ರೆ 1/2. So cos alpha is 60. So alpha is 60 degree into pi by 180 ಅಂದ್ರೆ 61 63. So pi by 3 is ಆನ್ಸರ್. ನೀವು ಕೇಳ್ಬೋದು ಕಾಸ್ 60 ಈಕ್ವಲ್ ಟು 1/2 ಎಲ್ಲಿದ್ದು ಬಂತ್ರಿ ಅಂತ. ಟ್ರಿಗ್ನಾಮೆಟ್ರಿ ಒಳಗೆ ಟ್ರಿಗ್ನಾಮೆಟ್ರಿ ಟೇಬಲ್ ಅಂತ ಇರ್ತೈತಿ, ಅದ್ರೊಳಗೆ ವ್ಯಾಲ್ಯೂಸ್ ಎಲ್ಲ ಕೊಟ್ಟಿರ್ತಾರೋ. ಇಲ್ಲಿ ನೋಡ್ರಿ, ಇದು ನೋಡಿ ಟೇಬಲ್. ಸೈನ್ 0 ಡಿಗ್ರಿದಾಗ 0, sin 30 ಇದ್ದಾಗ 1/2, sin 45 ಇದ್ದಾಗ 1/√2, sin 60 ಇದ್ದಾಗ √3/2, 90 ಇದ್ದಾಗ 1. ಇತರ ಉಲ್ಟಾ ಕಾಸ್ ಇರ್ತೈತಿ. ಅಂತರ ಇತರ ಡಿವೈಡೆಡ್ ಬೈ ಟ್ಯಾನ್ ಇರ್ತೈತಿ. ಇದೇ ರೀತಿ ಇವು ಮೂರು ತರ ಉಲ್ಟಾ ಇವು ಇರ್ತಾವೆ, ಕೊಸೆಕ್ ಥೀಟಾ, ಸೆಕ್ ಥೀಟಾ, ಕಾಟ್ ಥೀಟಾ. ಸೊ ಇದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಟೇಬಲ್. ನಿಮಗೆ ಬೇಕಾದ್ರೆ ಬರೆದಿಟ್ಕೋರಿ ಒಂದು ಕಡೆ, ಇಂಪಾರ್ಟೆಂಟ್ ಐತಿದು. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ, if a matrix of order m into n and b is matrix such that a, b inverse and b inverse a are both defined, then the order of matrix b is ಅಂತ ಕೇಳ್ಯಾರು. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಯಾವ ರೀತಿ ಇರ್ತೈತೆ ಅಂದರೆ ಎಮ್ ಇಂಟು ಎನ್ದೊಳಗೆ ಇರ್ತೈತಿ. ಅದು ಹೆಂಗೆ ಅನ್ನೋದು ನೋಡೋಣ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಎ ಈಕ್ವಲ್ ಟು ಎಮ್ ಇಂಟು ಎನ್ ಗೊತ್ತೈತಿ, ಅವರ ಕೊಟ್ಟಾರ ಆಲ್ರೆಡಿ. ನಾವು ಲೆಟ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಬಿ ಈಕ್ವಲ್ ಟು ಬಿ ಕೆ ಇಂಟು ಪಿ ಅಂತ ನಾವು ತಿಳ್ಕೊಂಡು, ಅವಾಗ ಬಿ ಇನ್ವರ್ಸ್ ಏನಾಗ್ತೈತಿ, ಅದರ ಉಲ್ಟಾ ಆಗ್ತೈತಿ, ಪಿ ಇಂಟು ಕೆ. ದೆನ್ ಇಫ್ ಎ ಬಿ ಇನ್ವರ್ಸ್ ಈಸ್ ಡಿಫೈನ್ಡ್, ಆರ್ಡರ್ ಆಫ್ ಎ ಬಿ ಇನ್ವರ್ಸ್ ಈಸ್ ಎಮ್ ಇಂಟು ಕೆ. ಸೊ ಇಲ್ಲಿ ಬಿ ಇನ್ವರ್ಸ್ ಅದ, ಅವಾಗ ಏನಾಗ್ತಿ ಎಮ್ ಇಂಟು ಇಲ್ಲಿ ಕೆ ಆಗ್ತೈತಿ. ಅವಾಗೇನ ಇದು ಎನ್ ಈಕ್ವಲ್ ಟು ಪಿ ಇದ್ದಾಗ ಅಷ್ಟ ಎಮ್ ಇಂಟು ಕೆ ಆಗ್ತೈತಿ. ಸೇಮ್ ಇಲ್ಲಿ ಬಿ ಇನ್ವರ್ಸ್ ಎ ಇದ್ದಾಗ ಪಿ ಇಂಟು ಎನ್ ಆಗ್ತೈತಿ. ಈ ಪಿ ಇಂಟು ಎನ್ ಆಗ್ತೈತಿ. ಬಟ್ ಕಂಡೀಷನ್ ಏನ, ಎಮ್ ಈಕ್ವಲ್ ಟು ಕೆ ಇರಬೇಕು. ಇಲ್ಲಿ ಕಂಡೀಷನ್ ಏನ, ಎನ್ ಈಕ್ವಲ್ ಟು ಪಿ ಇರಬೇಕು. ದೆನ್ ಆರ್ಡರ್ ಆಫ್ ಬಿ ಈಕ್ವಲ್ ಟು ಕೆ ಇಂಟು ಪಿ, ದೆನ್ ಈಕ್ವಲ್ ಟು ಎಮ್ ಇಂಟು ಎನ್. ದೇರ್ಫೋರ್ ಕೆ ಈಕ್ವಲ್ ಟು ಎಮ್ ಅಂತೈತಿ, ಪಿ ಈಕ್ವಲ್ ಟು ಎನ್ ಅಂತೈತಿ. ಸೊ ಕೆ
KP B order of B ಕೇಳ್ಯಾರ ನಮಗೆ KP sorry K into P is M into N. This is answer. Next one. If A, B are symmetric matrices of the same order, then AB minus BA is a skew symmetric matrix.